Dear students, welcome to Kalarava Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಭಾಷಾ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೇವೆ. ಈಗ ಸದ್ಯದಲ್ಲಿ ನೀವು ಶಾಲಾ ಹಂತದ ಮತ್ತು ತಾಲೂಕು ಹಂತದ ಪ್ರಿಪರೇಟರಿ ಎಕ್ಸಾಮನ್ನು ಮುಗಿಸಿರಬೇಕು, ಪೂರ್ವಸಿದ್ಧತಾ ಪರೀಕ್ಷೆಯನ್ನು. ಸೊ ಅದು ಮುಗಿಸಿ ಈಗ ನೀವು ಜಿಲ್ಲಾ ಹಂತ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತೀರಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಸಹ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಮತ್ತು ಇನ್ನೂ 1 ಅಥವಾ 2 ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಿಮಗೆ ಅಪ್ಲೋಡ್ ಮಾಡಲಾಗ್ತದೆ. ಎಲ್ಲ ವಿಷಯಗಳ 10ನೇ ತರಗತಿಯ ಪ್ರಿಪರೇಟರಿ ಎಕ್ಸಾಮ್ನ ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತು ಕೀ ಆನ್ಸರ್ಸು ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳನ್ನು ನೋಡಿ ಅವುಗಳಿಂದ ಮಾಡಲ್ ಕ್ವಶನ್ ಪೇಪರ್ಸ್ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ತೀರಾ ಅಂತ ಅಂದ್ಕೊಳ್ತಾ ಬನ್ನಿ ನೋಡೋಣ ಈ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಹೇಗಿದೆ ಅಂತ. ಸ್ಟೂಡೆಂಟ್ಸ್, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ. ನೀವು ಎಷ್ಟು ಲೈಕನ್ನು ಕೊಡ್ತೀರೋ ಅಷ್ಟು ನಮಗೂ ಸಹ ಈ ಒಂದು ವಿಡಿಯೋಗಳನ್ನ ಮಾಡಲಿಕ್ಕೆ ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಮೊದಲು ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡೋಣ. ಆನಂತರ ಕೀ ಆನ್ಸರ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಮೊದಲಿಗೆ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡೋಣ. ಸ್ಟೂಡೆಂಟ್ಸ್, ಇದು ಇಂಗ್ಲೀಷ್ ಕ್ವಶನ್ ಪೇಪರು. ಸೊ ಫಸ್ಟು 1 ಅಂಕದ 4 ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಇದು 4 ಆನ್ಸರ್ಸ್ ಇರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಅದೇ ರೀತಿ ನೆಕ್ಸ್ಟು ಡೂ ಆ್ಯಸ್ ಡೈರೆಕ್ಟೆಡಲ್ಲಿ 1 ಅಂಕದ 12 ಪ್ರಶ್ನೆಗಳಿದ್ದಾವೆ. ಸೊ ಅಲ್ಲಿ ಏನು ಡೈರೆಕ್ಷನ್ ಕೊಟ್ಟಿರ್ತಾರೋ ಅದರ ಪ್ರಕಾರ ನೀವು ಆನ್ಸರನ್ನು ಮಾಡ್ತಾ ಹೋಗಬೇಕು. ನೆಕ್ಸ್ಟು ಈ 12 ಪ್ರಶ್ನೆಗಳಾದ ನಂತರ 2 ಅಂಕದ 1 ಪ್ರಶ್ನೆ ಇರ್ತದೆ. 3ನೇ ಮೇನಲ್ಲಿ ಎರರನ್ನು ಚೆಕ್ ಮಾಡ್ತಕ್ಕಂಥದ್ದು. ಅದಾದ ನಂತರ 2 ಅಂಕದ 7 ಪ್ರಶ್ನೆಗಳಿದ್ದಾವೆ. ಸೊ 7 ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಿದ್ದು. ಇದುವರೆಗೆ ನೀವೇನು ನೋಡಿದ್ರೆ ಇದೆಲ್ಲ ಗ್ರಾಮರ್ ಪಾಯಿಂಟ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಇರ್ತಕ್ಕಂತಹ 2 ಅಂಕದ 7 ಪ್ರಶ್ನೆಗಳೇನಿದಾವೋ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂತಹ ಕ್ವಶನ್ ಆನ್ಸರ್ಸ್ ಏನಿರುತ್ತೋ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟು 5-6 ಪ್ರಶ್ನೆ ಸೆಂಟೆನ್ಸ್ಗಳಲ್ಲಿ ಉತ್ತರ ಬರೆಯೋದು. ಇದು ಸಹ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದಾವೆ. ಸೊ ನಂತರ 3 ಅಂಕದ 4 ಪ್ರಶ್ನೆಗಳು ಇದು ಎಕ್ಸ್ಟ್ರಾಕ್ಟ್ಸು. ಸೊ ಎಕ್ಸ್ಟ್ರಾಕ್ಟ್ಗಳಿಗೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕು. ಸೊ ಒಂದೊಂದಕ್ಕೆ 3 ಅಂಕಗಳಿರ್ತದೆ. ಸೊ ನೆಕ್ಸ್ಟು 4 ಎಕ್ಸ್ಟ್ರಾಕ್ಟ್ ಇದೆ ಈ ಥರದ್ದು. ನೆಕ್ಸ್ಟು ಒಂದು ಪ್ರೊಫೈಲನ್ನು ರೈಟ್ ಮಾಡ್ತಕ್ಕಂಥದ್ದಿದೆ. ಸೊ ಇದನ್ನು ನೋಡಿಕೊಂಡು ಒಂದು ಪ್ರೊಫೈಲ್ದು ಪ್ಯಾರಾಗ್ರಾಫನ್ನು ಮಾಡಿ ಬರೀಬೇಕು ನೀವು. ಅದರ ನಂತರ ಒಂದು ಸ್ಟೋರಿ ಇರ್ತದೆ. ಸ್ಟೋರಿದು ಕ್ಲೂ ಕೊಟ್ಟಿರ್ತಾರೆ. ಆ ಕ್ಲೂವನ್ನು ನೋಡಿಕೊಂಡು ಕಂಪ್ಲೀಟ್ ಸ್ಟೋರಿನ ಸೆಂಟೆನ್ಸ್ ಮಾಡಿ ನೀವು ಬರೀಬೇಕು. ನಂತರ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ. ಈ ಪಿಕ್ಚರ್ಗೆ ರಿಲೇಟೆಡ್ ಆಗಿ ಒಂದು 5 to 6 ಸೆಂಟೆನ್ಸಸ್ಸನ್ನು ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು. ಆ ಪಿಕ್ಚರ್ನ ನೋಡ್ತಾ ಅದರಲ್ಲಿರ್ತಕ್ಕಂಥದ್ದನ್ನು ಅದರಲ್ಲಿ ಏನು ಸೀನರಿ ಇರ್ತದೋ ಅದನ್ನು ನೋಡಿ ನೀವು ಒಂದಷ್ಟು ಸೆಂಟೆನ್ಸನ್ನು ಬರೀಬೇಕು. ಒಂದು ನೆಕ್ಸ್ಟ್ ಕೋಟ್ ಫಾರ್ ಮೆಮೊರಿ ಇರ್ತದೆ. ಸೊ ಮೆಮೊರೈಸೇಷನ್ ಮಾಡ್ಕೊಂಡಿರ್ತಾರೆ. ಪೊಯಮ್ದು 4 ಲೈನ್ಸ್ ಪೊಯಮನ್ನು ಬರೀಬೇಕು. ಅದರ ನಂತರ ಪ್ಯಾಸೇಜ್ ಇರ್ತದೆ. ಪ್ಯಾಸೇಜಲ್ಲಿ 2 ಕ್ವಶನ್ಸ್ ಇರ್ತದೆ. ಒಂದೊಂದಕ್ಕೆ 2 ಮಾರ್ಕ್ಸ್ ಇರ್ತದೆ. ಸೊ ಆ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅಲ್ಲಿ ಪ್ಯಾಸೇಜಲ್ಲಿ ಇರ್ತಕ್ಕಂಥದ್ದನ್ನೇ ನೋಡಿ ಆನ್ಸರ್ ಮಾಡೋದಿರ್ತದೆ. ಕರೆಕ್ಟಾಗಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಆನ್ಸರ್ ಮಾಡಿದರೆ ಫುಲ್ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಬಂದು 8 to 10 ಸೆಂಟೆನ್ಸಸ್ಸು. ಇದು ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಪೊಯಮ್ದು ನಿಮಗೆ ಸಮ್ಮರಿಯನ್ನು ಕೇಳ್ಬೋದು. ಆ ಪೊಯಮ್ ಸಮ್ಮರಿಯನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ರಿ ಅಂತಂದರೆ ನಿಮಗೆ ಒಂದು 4 ಮಾರ್ಕ್ಸ್ದು ಒಂದು ಕ್ವಶನ್ ಇದರಲ್ಲಿರ್ತದೆ. ಅದಾದಮೇಲೆ ಒಂದು ಎಸ್ಸೆ ರೈಟಿಂಗ್ ಇರ್ತದೆ. 3 ಆಪ್ಷನ್ಸ್ ಇರ್ತದೆ. ಅದರಲ್ಲಿ ಒಂದನ್ನು ಯಾವುದನ್ನಾರು ನೀವು ಎಸ್ಸೆ ರೈಟಿಂಗನ್ನು ಬರೀಬೇಕಾಗ್ತದೆ. ವಿತ್ ಸ್ಟೆಪ್ಸ್ ಯೂಸ್ ಮಾಡಿ ಎಸ್ಸೆ ರೈಟಿಂಗನ್ನು ಬರೀಬೇಕು. ನೆಕ್ಸ್ಟ್ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಲೆಟರ್ ರೈಟಿಂಗ್ ಇರ್ತದೆ. ಒಂದು ಫಾರ್ಮಲ್ಲು, ಇನ್ಫಾರ್ಮಲ್ಲು, ಎರಡರಲ್ಲಿ ನಿಮ್ಗೆ ಯಾವುದು ಚೆನ್ನಾಗಿ ವಿತ್ ಸ್ಟೆಪ್ಸ್ ಬರ್ತದೋ ಅದನ್ನು ನೀವು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಇರ್ತದೆ. ಸೊ ಇದು ಈ ಒಂದು ಕ್ವಶನ್ ಪೇಪರು. ಟೋಟಲಿ 38 ಕ್ವಶನ್ಸ್ ಇರ್ತದೆ. ಸೊ 80 ಮಾರ್ಕ್ಸಿಗೆ ಇರ್ತಕ್ಕಂತಹ ಒಂದು ಕ್ವಶನ್. ಸೊ ಇದಕ್ಕೆ ನಾವು ಕೀ ಆನ್ಸರ್ಸನ್ನು ಈಗ ನೋಡ್ತಾ ಹೋಗೋಣ.
ಸೊ ಇದಕ್ಕೆ ಕೀ ಉತ್ತರಗಳನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸೊ ಮೊದಲಿಗೆ ಫಸ್ಟ್ ಕ್ವಶನ್ ಅನ್ನು ತಗೋಣ. ದೀಸ್ ಆರ್ ದ 4 ಆಲ್ಟರ್ನೇಟಿವ್ ಆನ್ಸರ್ಸ್ ಆರ್ ಫಾರ್ ಗಿವನ್ ಫಾರ್ ದಿಸ್ ಒನ್. ಚೂಸ್ ದ ಕರೆಕ್ಟ್ ಆನ್ಸರ್. ದ ವರ್ಡ್ ಡಸ್ ನಾಟ್ ಟೇಕ್ ಪ್ರಿಫಿಕ್ಸ್ ಇನ್. ಅಂದರೆ ಇಲ್ಲಿರ್ತಕ್ಕಂತಹ 4ರಲ್ಲಿ ಯಾವುದಕ್ಕೆ ಪ್ರಿಫಿಕ್ಸ್ ಇನ್ ಅನ್ನೋದನ್ನು ಸೇರಿಸ್ಲಿಕ್ಕೆ ಬರಲ್ಲ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇನ್ಡಿಸಿಪ್ಲಿನಾ, ಇನ್ಪ್ರಾಪರಾ, ಇನ್ಆಕ್ಟಿವಾ, ಇನ್ಜಸ್ಟಿಸಾ. ಸೊ ಯಾವುದಕ್ಕೆ ನಾವು ಇಲ್ಲಿ ಇನ್ನನ್ನು ಸೇರಿಸ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಾವು ಚೆಕ್ ಮಾಡಬೇಕು. ಆ್ಯಕ್ಚುಲಿ ಪ್ರಾಪರ್ಗೆ ಸೇರ್ಸಕ್ಕೆ ಬರಲ್ಲ ಐ ಎನ್ನನ್ನು. ಯಾಕೆಂದರೆ ಐ ಎಮ್ ಅನ್ನು ಸೇರಿಸ್ಬೇಕು, ಇಂಪ್ರಾಪರ್ ಅಂತ ಬರ್ತದೆ. ಹಾಗಾಗಿ ಐ ಎನ್ನನ್ನು ಸೇರಿಸ್ಲಿಕ್ಕೆ ಬರಲ್ಲ. ಉಳಿದವೆಲ್ಲದಕ್ಕೂ ಸಹ ಐ ಎನ್ನನ್ನು ಸೇರಿಸ್ಲಿಕ್ಕೆ ಪ್ರಿಫಿಕ್ಸನ್ನು ಆಡ್ ಮಾಡಲಿಕ್ಕೆ ಬರ್ತದೆ. ನೆಕ್ಸ್ಟ್ ಕ್ವಶನ್ ಬಂದು ರೀಡ್ ದ ಕನ್ವರ್ಸೇಷನ್, ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಈ ಅಂಡರ್ಲೈನ್ಡ್ ಸೆಂಟೆನ್ಸಿಗೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ನೀವು ಇಲ್ಲಿ ಚೂಸ್ ಮಾಡಬೇಕು. ಅಂದರೆ ಏನು ರಿಕ್ವೆಸ್ಟ್ ಮಾಡ್ತಾ ಇರೋದಾ, ಪರ್ಮಿಷನ್ ಕೇಳ್ತಾ ಇರೋದಾ, ವಿಶ್ ಮಾಡ್ತಾ ಇರೋದಾ, ಅಥವಾ ಸೀಕಿಂಗ್ ಹೆಲ್ಪಾ ಅಂತ ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ ಏನಿದೆ ಅಂದರೆ ಗ್ರ್ಯಾಂಡ್ ಮದರ್ ಹೇಳ್ತಾ ಇರೋದು, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ ಸ್ವಾಮಿ. ಅಂದರೆ ಸ್ಲೀಪಿ. ಇಲ್ಲಿ ಅವರ ಸ್ವಾಮಿಯ ಅಜ್ಜಿ ಹೇಳ್ತಾ ಇರೋದೇನು, ನಿನ್ನ ಮುಖವನ್ನು ಮುಚ್ಕೋಬೇಡ, ನೀನು ನಿಜವಾಗ್ಲೂ ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ಪ್ಲೀಸ್ ಡೋಂಟ್ ಟಾಕ್ ಟು ಮೀ ಗ್ರ್ಯಾನಿ, ಪ್ಲೀಸ್ ದಯವಿಟ್ಟು ನನ್ನ ಜೊತೆ ಮಾತಾಡಬೇಡ ಅಂತ. ಅಲ್ಲಿ ಪ್ಲೀಸ್ ಅಂತ ಬಂತು ಅಂದರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಂತ. ಸೊ ಹಾಗಾಗಿ ನೀವು ಇದಕ್ಕೆ ರಿಕ್ವೆಸ್ಟಿಂಗನ್ನು ಇಲ್ಲಿ ಆನ್ಸರ್ನಾಗಿ ಬರೀಬೇಕು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು, ಫ್ರೇಮ್ ದ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಹಿ ಸ್ಟೇಡ್ ಅಟ್ ಹೋಮ್ ಬಿಕಾಸ್ ಹಿ ವಾಸ್ ಇಲ್ ಅಂತಕ್ಕಂಥದ್ದು ಆನ್ಸರ್ ಬರೋ ಹಾಗೆ ಕ್ವಶನ್ ಮಾಡಬೇಕು. ಬಿಕಾಸ್ ಇರೋದ್ರಿಂದ ನೀವು ವೈ ಅನ್ನು ಆಸ್ ಯೂಶುವಲ್ ಯೂಸ್ ಮಾಡಲೇಬೇಕಾಗ್ತದೆ. ವೈ ವಾಸ್ ಹಿ, ಇಲ್ಲಿ ಡಿಡ್ ಹಿ, ಡಸ್ ಹಿ, ಡಿಡ್ ಹಿ ಅಂತ ಇದೆ. ಇಲ್ಲಿ ಹಿ ಡೈರೆಕ್ಟಾಗಿ ಈ ಆದಮೇಲೆ ಟು ಬಿ ವರ್ಬು ವಾಸ್ ಇರೋದ್ರಿಂದ ಐ ಥಿಂಕ್ ವೈ ವಾಸ್ ಅಂತಕ್ಕಂಥದ್ದು ಇಲ್ಲಿ ಬರಬೇಕಾಗ್ತದೆ. ಅಥವಾ ವೈ ಡಿಡ್ ಕೂಡ ಯೂಸ್ ಮಾಡಬೇಕಿಲ್ಲಿ. ಇಲ್ಲಿ ವಾಸ್ ಅಂತಕ್ಕಂಥದ್ದನ್ನು ಇಲ್ಲಿ ಚೇಂಜ್ ಮಾಡಿಕೊಂಡು ವೈ ಡಿಡ್ ಹಿ ಸ್ಟೇ ಅಟ್ ಹೋಮ್ ಅಂತ ಇದೆ. ಸೊ ವೈ ಡಿಡ್ ಹಿ ಸ್ಟೇ ಅಟ್ ದ ಹೋಮ್. ಸೊ ಇಲ್ಲಿ ಹಿ ಸ್ಟೇಡ್ ಅಟ್ ಹೋಮ್ ಬಿಕಾಸ್ ಹಿ ವಾಸ್ ಇಲ್ ಅಂತ. ಸೊ ವೈ ಡಿಡ್ ಹಿ ಸ್ಟೇ ಅಟ್ ಹೋಮ್ ಅಂತೇಳಿ ಕ್ವಶನ್ ಇದನ್ನು ಚೇಂಜ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಒನ್, ಚೂಸ್ ದ ಪ್ಯಾಸಿವ್ ಫಾರ್ಮ್ ಟು ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಸೊ ಶಿ ಮೇಕ್ಸ್ ಎ ಥರ್ಡ್ ಅಟೆಂಪ್ಟ್. ಸೊ ಇಲ್ಲಿ ಪ್ಯಾಸಿವ್ ಇದನ್ನು ಚೇಂಜ್ ಮಾಡಬೇಕು, ಪ್ಯಾಸಿವ್ ಫಾರ್ಮನ್ನು. ಸೊ ಇಲ್ಲಿ ಯಾವ್ದು ಬರ್ಬೋದು? ಎ ಥರ್ಡ್ ಅಟೆಂಪ್ಟ್ ವಾಸ್ ಮೇಡ್ ಬೈ ಹರ್ ಅಂತ ಇದೆ. ಎ ಥರ್ಡ್ ಅಟೆಂಪ್ಟ್ ಹ್ಯಾಸ್ ಬೀನ್ ಮೇಡ್ ಬೈ ಹರ್ ಅಂತ ಇದೆ. ಎ ಥರ್ಡ್ ಅಟೆಂಪ್ಟ್ ಮೇಡ್ ಬೈ ಹರ್ ಅಂತ ಇದೆ. ಎ ಥರ್ಡ್ ಅಟೆಂಪ್ಟ್ ಈಸ್ ಮೇಡ್ ಬೈ ಹರ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಬೇಕು. ಸೊ ಆಪ್ಷನ್ ಡಿ, ಎ ಥರ್ಡ್ ಅಟೆಂಪ್ಟ್ ಈಸ್ ಮೇಡ್ ಬೈ ಹರ್ ಅಂತ ಇದೆ. ಸೊ ಇಲ್ಲಿ ಮೇಕ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಈಸನ್ನು ಯೂಸ್ ಮಾಡಬೇಕು, ವಾಸ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಹ್ಯಾಸು ಕೂಡ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಥರ್ಡ್ ಒನ್ ಸೀನಲ್ಲಿ ಅಲ್ಲಿ ವರ್ಬೇ ಇಲ್ಲ, ಟು ಬಿ ವರ್ಬು. ದೇರ್ಫೋರ್ ಎ ಥರ್ಡ್ ಅಟೆಂಪ್ಟ್ ಈಸ್ ಮೇಡ್ ಬೈ ಹರ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ ಒನ್, ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ ಫಸ್ಟ್ ಒನ್, ಯೂಸ್ ದ ವರ್ಡ್ ಚೀಟ್ ಆಸ್ ವರ್ಬ್ ಇನ್ ದ ಸೆಂಟೆನ್ಸ್ ಆಫ್ ಯುವರ್ ಓನ್. ಚೀಟನ್ನು ವರ್ಬ್ ಆಗಿ ಯೂಸ್ ಮಾಡಬೇಕು. ನಿಮ್ಮದೇ ಓನ್ ಸೆಂಟೆನ್ಸ್ ಯಾವ್ದು ಬೇಕಾದ್ರೂ ಬರೀಬೋದು. ಇಲ್ಲಿ ಎ ಥೀಫ್ ಚೀಟೆಡ್ ಎ ಲೇಡಿ ನಿಯರ್ ದ ಬಸ್ ಸ್ಟಾಪ್. ಇಲ್ಲಿ ಚೀಟೆಡ್, ಚೀಟಿಂಗ್, ಚೀಟ್ಸ್ ಇವೆಲ್ಲ ಯೂಸ್ ಮಾಡಿಕೊಂಡು ವರ್ಬನ್ನವಾಗಿ ಯೂಸ್ ಮಾಡಬೇಕು ಅದನ್ನು. ಸೊ ನೆಕ್ಸ್ಟು, ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಅಂತ ಇದೆ. ಎ ಪರ್ಸನ್ ಹೂ ಎಂಟರ್ಸ್ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಅಂದರೆ ಕಳ್ತನ ಮಾಡಲಿಕ್ಕೆ ಎಂಟರ್ ಆಗಿರ್ತಕ್ಕಂಥ ಪರ್ಸನನ್ನು ಏನಂತ ಕರಿತೀವಿ? ಥೀಫ್ ಅಂತ ಕರಿತೀವಿ, ಅಥವಾ ಬರ್ಗ್ಲರ್ ಅಂತ ಕರಿತೇವೆ. ಸೊ ದಿಸ್ ವಾಸ್ ದ ಆನ್ಸರ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಡ್ಯಾಶ್ ಹ್ಯಾವ್ ಎ ಮೀಟಿಂಗ್ ವಿತ್ ಯು ನೆಕ್ಸ್ಟ್ ವೀಕ್. ಐ ಆಮ್ ಲುಕಿಂಗ್ ಫಾರ್ವರ್ಡ್, ಇಲ್ಲಿ ಟು ಅಂತಕ್ಕಂಥದ್ದನ್ನು ಪ್ರಿಪೋಸಿಷನನ್ನು ಸೇರಿಸ್ಬೇಕು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವ್ ಎ ಮೀಟಿಂಗ್ ವಿತ್ ಯು ನೆಕ್ಸ್ಟ್ ವೀಕ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್ ಅಂತ ಇದೆ. ವೇದ ಈಸ್ ಕೈಂಡ್ ಡ್ಯಾಶ್ ಹಂಬಲ್. ವೇದ ಈಸ್ ಕೈಂಡ್
ಅಂಡ್ ಹಂಬಲ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಕೈಂಡ್ ಆ್ಯಂಡ್ ಹಂಬಲ್ ಎರಡೂ ನಿಯರೆಸ್ಟ್ ಇರ್ತಕ್ಕಂತಹ ಒಂದು ವರ್ಡ್ಸ್ ಆಗಿರೋದ್ರಿಂದ ಅಂಡನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್, fill in the blank with appropriate tense form of the verb given in the bracket. ಮೈ ಸಿಸ್ಟರ್ ಡ್ಯಾಶ್ ಆ್ಯಸ್ ಎ ವೇಟ್ರೆಸ್ ಅಂತ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ವರ್ಕ್ ಅಂತಕ್ಕಂಥದ್ದಿದೆ. ಆ ವರ್ಕ್ನ ಕರೆಕ್ಟು ಟೆನ್ಸ್ ಫಾರಮನ್ನು ಯೂಸ್ ಮಾಡಬೇಕಿಲ್ಲಿ. ವರ್ಕ್ಸ್ ಅಂತ ಯೂಸ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಎಲ್ಲೂ ಸಹ ಪಾಸ್ಟ್ ಟೆನ್ಸ್ ಫಾರಮ್ ಇಲ್ಲ. ಇಲ್ಲಿ ಸಿಂಗ್ಯುಲರ್ ಇದೆ. ಮೈ ಸಿಸ್ಟರ್ ಅನ್ನೋ ಸಿಂಗ್ಯುಲರ್ ಇದರಿಂದ ವರ್ಕಿಗೆ ವರ್ಕ್ಸನ್ನು ಯೂಸ್ ಮಾಡಬೇಕು. ಮೈ ಸಿಸ್ಟರ್ ವರ್ಕ್ಸ್ ಆ್ಯಸ್ ಎ ವೇಟ್ರೆಸ್ ಅಂತೇಳಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಆ್ಯಸ್ ಒನ್ ಸಿಲಬಲ್ಸ್. ಸೊ ಒನ್ ಸಿಲಬಲ್ ಅಂತಂದಾಗ ನಾನೀಗ ಆಲ್ರೆಡಿ ಹಿಂದೆ 2 ಕ್ವಶನ್ ಪೇಪರ್ಲಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಕನ್ನಡದಲ್ಲಿ ಬರ್ಕೊಂಡ್ರೆ ಈಸಿಯಾಗಿ ಗೊತ್ತಾಗ್ತದೆ ನಿಮಗೆ. ಕೇಕ್ ಅನ್ನೋದರಲ್ಲಿ ಕೆ ಅನ್ನೋದು ಫುಲ್ ಲೆಟ್ರ್ ಬರ್ತದೆ, ಕ ಅರ್ಧ ಬರ್ತದೆ. ಸೊ ಅಲ್ಲಿಗೆ ಅದು ಒಂದು ಸಿಲಬಲ್ ಆಗ್ತದೆ. ಫಾಲೋ ಅಂತ ಇದೆ. ಫಾಲೋದಲ್ಲಿ ಫಾ ಅನ್ನೋದು ಪೂರ್ಣ ವರ್ಡು, ಲೋ ಅನ್ನೋದು ಕೂಡ ಪೂರ್ಣ ಲೆಟ್ರ್ ಬರ್ತದೆ, ಹಾಗಾಗಿ 2 ಸಿಲಬಲ್ಲು. ಮೆಲೋಡಿ ಅನ್ನೋದರಲ್ಲಿ ಮೇ ಲೋ ಡಿ 3 ಸಿಲಬಲ್ ಬರ್ತದೆ. ನೋಬಲ್ ಅನ್ನೋದರಲ್ಲಿ ನೋ ಬ 2 ಸಿಲಬಲ್, ಲ ಅರ್ಧ ಅಕ್ಷರ ಬರ್ತದೆ, ಅದು ಕನ್ಸಿಡರ್ ಆಗಲ್ಲ. ಹಾಗಾಗಿ 1 ಸಿಲಬಲ್ ಇರ್ತಕ್ಕಂಥದ್ದು ಕೇಕ್ ಅಂತಕ್ಕಂಥದ್ದು ಮಾತ್ರ ಆಗ್ತದೆ. ನೆಕ್ಸ್ಟ್ ಬಂದು combine the word in a given in a column A with its collocative word in column B. ಸೊ ಪೇ ಅಂತ ಇದೆ. ಪೇ ಜೊತೆಗೆ ಯಾವ್ದು ಸೇರಿಸ್ಬೇಕು? ಪೇ ಇಂಟ್ರೆಸ್ಟಾ, ಪೇ ಫೋಕಸ್ಸಾ, ಪೇ ಕಾನ್ಸಂಟ್ರೇಷನ್ನ, ಪೇ ಅಟೆನ್ಷನ್ನಾ? ಸೊ ನೋಡ್ರಿ, ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಪೇ ಅಟೆನ್ಷನ್ ಅಂತ ಇರ್ತದೆ. ಸೊ ಪೇ ಅಟೆನ್ಷನ್ನೇ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡು. ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಇಲ್ಲಿ ಸೆಂಟೆನ್ಸ್ ಏನಿದೆ, ಶಿ ವಾಸ್ ಎ ಕೈಂಡ್ ಆ್ಯಂಡ್ ಡ್ಯಾಶ್ ವುಮನ್ ಅಂತ ಇದೆ. ಚೀರ್ ಅಂತ ಇದೆ. ಚೀರ್ಗೆ ಕರೆಕ್ಟ್ ಫಾರ್ಮನ್ನು ಯೂಸ್ ಮಾಡಬೇಕಂದ್ರೆ ಚೀರ್ಫುಲ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು. ಸೊ ಚೀರ್ಫುಲ್ ಅನ್ನೋದು ಅಲ್ಲಿಗೆ ಆಡ್ ಮಾಡಬೇಕಾಗಿರ್ತಕ್ಕಂಥ ವರ್ಡ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಇಲ್ಲಿ ಆರ್ಟಿಕಲ್ ಅನ್ನು ಫಿಲ್ ಮಾಡಬೇಕು. ಕಾಪರ್ ಈಸ್ ಡ್ಯಾಶ್ ಯೂಸ್ಫುಲ್ ಮೆಟಲ್. ನೋಡ್ರಿ, ಕಾಪರ್ ಈಸ್ ಇಲ್ಲಿ ಯು ಅಂತಕ್ಕಂಥದ್ದು ಒಂದು ಓವೆಲ್ ಆಗಿರೋದ್ರಿಂದ ಸೊ ನಾವಿಲ್ಲಿ ಯೂಸ್ಫುಲ್ಗೆ ಆ್ಯನನ್ನು ಯೂಸ್ ಮಾಡಬೇಕು ಆ್ಯಕ್ಚುಲಿ. ಆದರೆ ಬಟ್ ಇಲ್ಲಿ ಕಾಪರ್ ಈಸ್ ಎ ಯೂಸ್ಫುಲ್ ಮೆಟಲ್ ಅಂತಕ್ಕಂಥದ್ದಾಗಿರೋದ್ರಿಂದ ಇಲ್ಲಿ ಎ ಅನ್ನು ಯೂಸ್ ಮಾಡಬೇಕಾಗಿದೆ. ನೆಕ್ಸ್ಟ್ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಇದೆ. ಸೊ ಇಲ್ಲಿ ಭೀಮಾ ವಾಸ್ ಸ್ಟ್ರಾಂಗರ್ ದ್ಯಾನ್ ಬಕಾಸುರ ಅಂತ ಇದೆ. ಇಲ್ಲಿ ಸೂಪರ್ಲೇಟಿವಿಗೆ ಚೇಂಜ್ ಮಾಡ್ಬೇಕಾದ್ರೆ ಸ್ಟ್ರಾಂಗರ್ ಇದ್ದಿದ್ದು ಸ್ಟ್ರಾಂಗೆಸ್ಟ್ ಆಗಬೇಕು. ಸ್ಟ್ರಾಂಗರ್ ಅನ್ನೋ ವರ್ಡ್ ತೆಗೆದ್ಬಿಟ್ಟು ಸ್ಟ್ರಾಂಗೆಸ್ಟ್ ಆಗಬೇಕು. ಸ್ಟ್ರಾಂಗೆಸ್ಟನ್ನು ಬರೆಯೋದಕ್ಕೂ ಮುಂಚೆ ದ ಸೇರಿಸ್ಬೇಕು. ಇಲ್ಲಿ ದ್ಯಾನ್ ಅನ್ನೋದನ್ನು ಬಿಡಬೇಕಾಗ್ತದೆ. ಸೊ ದ ಕರೆಕ್ಟ್ ಸೆಂಟೆನ್ಸ್ ಈಸ್ ಭೀಮಾ ವಾಸ್ ದ ಸ್ಟ್ರಾಂಗರ್ ಮ್ಯಾನ್ ಅಂತೇಳಿ ಬರೀಬೇಕು. ಇಲ್ಲಿ ದ್ಯಾನ್ ಅನ್ನೋದನ್ನು ಬಿಟ್ಟ ಮೇಲೆ ಬಕಾಸುರ ಕೂಡ ತೆಗಿಬೇಕಾಗ್ತದೆ. ಯಾಕಂದರೆ ಕಂಪ್ಯಾರಿಸನ್ ಇಲ್ಲ ಇಲ್ಲಿ. ಜಸ್ಟ್ ಭೀಮಾ ವಾಸ್ ದ ಸ್ಟ್ರಾಂಗೆಸ್ಟ್ ಆಗಬೇಕಿಲ್ಲಿ. ಸ್ಟ್ರಾಂಗರ್ ಮಿಸ್ ಆಗಿ ಇದಾಗಿದೆ. ಭೀಮಾ ವಾಸ್ ದ ಸ್ಟ್ರಾಂಗೆಸ್ಟ್ GEST ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತೇಳಿ ಚೇಂಜ್ ಮಾಡ್ಕೋಬೇಕು. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಶಿ ಸೆಡ್ ಅಂತ ಇದೆ. ಸೊ ಇಲ್ಲಿ ಶಿ ಸೆಡ್ ಅನ್ನು ನೀವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು ಅಂತಂದಾಗ ಶಿ ಸೆಡ್ ಆದಮೇಲೆ ದಟ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ದಟ್ ಯೂಸ್ ಮಾಡ್ತಾ ಇದ್ದೀವಿ. ಶಿ ಸೆಡ್ ದಟ್. ಐ ಇದ್ದಿದ್ದು ಶಿ ಆಗ್ತದೆ, ಆಮ್ ಇದ್ದಿದ್ದು ವಾಸ್ ಆಗ್ತದೆ. ಸೊ ಶಿ ಸೆಡ್ ದಟ್ ಶಿ ವಾಸ್ ಎ ಡಾಕ್ಟರ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಸೆಂಟೆನ್ಸ್. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಇಫ್ ವಿ ಫಿನಿಶ್ ಅವರ್ ವರ್ಕ್ ಕ್ವಿಕ್ಲಿ ವಿ ಕ್ಯಾನ್ ಗೋ ಟು ಎ ಮೂವಿ. ಕ್ವಿಕ್ಲಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಕ್ವಿಕ್ಲಿ ಅಂತಕ್ಕಂಥದ್ದು ಇಲ್ಲಿ LY ಇದೆ ಅಂತಂದರೆ ದಟ್ ವಿಲ್ ಕನ್ಸಿಡರ್ಡ್ ಆಸ್ ದ ಅಡ್ವರ್ಬ್. ಸೊ ದೇರ್ಫೋರ್ ಕ್ವಿಕ್ಲಿ ಅಂತಕ್ಕಂಥದ್ದು ಅಡ್ವರ್ಬ್ ಆಗಿದೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು 2 ಎರರ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳ್ಕೊಟ್ಟಿದ್ದಾರೆ. ಕ್ರಿಸ್ಟೋಫರ್ ಕೊಲಂಬಸ್ ಫಸ್ಟ್ ಸಾ ದ ಲೈಟ್ ಆಫ್ ದ ನ್ಯೂ ವರ್ಲ್ಡ್ ಆನ್ ದ ನೈಟ್ ಆಫ್ 11th October 1492 ಅಂತ ಇದೆ. ಬಿಫೋರ್ he could achieve this great feat he was often at open defiance with his crew ಅಂತ ಇದೆ. ಇದರಲ್ಲಿ ಇರ್ತಕ್ಕಂಥ ಎರರ್ಸು, ಫಸ್ಟ್ ಎರರ್ ಏನಿದೆ ಅಂದರೆ ಕ್ಯಾಪಿಟಲ್ ಲೆಟರ್
ಟು ಬಿ ಯೂಸ್ಡ್. ಎಲ್ಲೋ ಒಂದು ಕ್ಯಾಪಿಟಲ್ ಲೆಟ್ರ್ ಬಿಟ್ಟೋಗಿದೆ, ಸೊ ಆ ಕ್ಯಾಪಿಟಲ್ ಲೆಟ್ರನ್ನ ಕರೆಕ್ಟ್ ಮಾಡಬೇಕು ಒಂದು. ಎರಡನೇದು ಪಂಕ್ಚುಯೇಷನ್ ಮಾರ್ಕ್ ಟು ಬಿ ಆಡೆಡ್. ಎಲ್ಲೋ ಒಂದು ಪಂಕ್ಚುಯೇಷನ್ ಮಾರ್ಕ್ ಬಿಟ್ಟೋಗಿದೆ, ಆ ಪಂಕ್ಚುಯೇಷನ್ ಮಾರ್ಕನ್ನು ಆಡ್ ಮಾಡಬೇಕು. ಸೊ ಇಲ್ಲಿ ಫಸ್ಟು ಕ್ಯಾಪಿಟಲ್ ಲೆಟರ್ ಎಲ್ಲಿ ಬಿಟ್ಟೋಗಿದೆ ಅಂತಂದರೆ ಅಕ್ಟೋಬರ್ ಅಂತಕ್ಕಂಥದ್ದಕ್ಕೆ ಕ್ಯಾಪಿಟಲ್ ಲೆಟ್ರನ್ನ ಯೂಸ್ ಮಾಡಬೇಕಾಗಿತ್ತು. ಇಲ್ಲಿ ಆಲ್ರೆಡಿ ಕ್ಯಾಪಿಟಲ್ ಲೆಟ್ರನ್ನ ಕೊಟ್ಬಿಟ್ಟಿದ್ದಾರೆ, ಇದು ಸ್ಮಾಲ್ ಲೆಟ್ರ್ ಕೊಡಬೇಕಾಗಿತ್ತು, ಕ್ಯಾಪಿಟಲ್ ಲೆಟ್ರ್ ಕೊಟ್ಟಿದ್ದಾರೆ. ಸೊ ಓ ಅಂತಕ್ಕಂಥದ್ದು ಇದರಲ್ಲಿ ಕ್ವಶನಲ್ಲಿ ಸ್ಮಾಲ್ ಬರಬೇಕಾಗಿತ್ತು, ಅದು ಆಲ್ರೆಡಿ ಕ್ವಶನಲ್ಲೂ ಸಹ ಬಂದ್ಬಿಟ್ಟಿದೆ. ಓಕೆ, ನೆಕ್ಸ್ಟು ಪಂಕ್ಚುಯೇಷನ್ ಮಾರ್ಕ್ ಬಿಫೋರ್ ಹಿ ಕುಡ್ ಅಚೀವ್ ದಿಸ್ ಗ್ರೇಟ್ ಫೀಟ್ ಅನ್ನೋದಕ್ಕೆ ಒಂದು ಕಾಮ ಹಾಕಬೇಕಾಗಿತ್ತು. ಬಿಫೋರ್ ಹಿ ಕುಡ್ ಅಚೀವ್ ದಿಸ್ ಗ್ರೇಟ್ ಫೀಟ್ ಆದಮೇಲೆ ಕಾಮ ಬರಬೇಕು, ಯಾಕೆಂದರೆ ಇಲ್ಲಿ ಆಲ್ರೆಡಿ ಪ್ರನೌನ್ ಸ್ಟಾರ್ಟ್ ಆಗಿದೆ. ಹಿ ವಾಸ್ ಆಫನ್ ಅಟ್ ಓಪನ್ ಡಿಫೆನ್ಸ್ ವಿತ್ ಹಿಸ್ ಕ್ರೂ ಅನ್ನೋದು. ಸೊ ದೇರ್ಫೋರ್ ಇಲ್ಲೊಂದು ಕಾಮ ಹಾಕಬೇಕು ಫೀಟ್ ಆದಮೇಲೆ. ಸೊ ದೀಸ್ ಆರ್ ದ 2 errors. Next we move on to the 2 to 3 sentences questions, 2 marks questions. ಈ ಕ್ವಶನ್ಸ್ ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಿದ್ದು. ಸೊ ಇದಕ್ಕೆ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೀವು ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಮತ್ತೆ ಎಕ್ಸ್ಟ್ರಾಕ್ಟ್ ಬಂದಾಗ ಮತ್ತು ಗ್ರಾಮರ್ ಪಾಯಿಂಟ್ಸ್ ಬಂದಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ಕ್ವಶನ್ಸ್ ನೀವು ಆಲ್ರೆಡಿ ತಿಳ್ಕೊಂಡಿರೋದ್ರಿಂದ ಇದನ್ನೇನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಕ್ವಶನ್ಸನ್ನು ಆನ್ಸರ್ನ ನೋಡ್ತಾ ಹೋಗ್ರಿ ನೀವು ಇವಾಗ.
ಸೊ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿರ್ತಾರೆ. ಸೊ ಈ ಎಕ್ಸ್ಟ್ರಾಕ್ಟ್ಸ್ಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ಸನ್ನು ನೀವು ಮಾಡಬೇಕು. ಈಸ್ ದರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು ಅಂತ ಇದೆ. ಹೂ ಈಸ್ ಐ ರೆಫರ್ಡ್ ಅಂತ ಇದೆ. ಇಲ್ಲಿ ಐ ಅಂತಕ್ಕಂತಂದರೆ ಯಾರು ಅಂತ ಇದೆ. ಐ ರೆಫರ್ಡ್ ದ ಪೊಯೆಟ್, ದಟ್ ಈಸ್ ವಿ ಕೆ ಗೋಕಾಕ್ ಅಂತ ಹೇಳಿ ಆನ್ಸರ್ನ ಬರೀಬೇಕು ನೀವು. ಹೂ ವಾಸ್ ಇಟ್ ಸೆಡ್ ಟು ಡೂ ಅಂತ ಇದೆ. ಮದರ್ ಇಂಡಿಯಾ. ಸೊ ಯಾರ ಬಗ್ಗೆ ಹೇಳ್ತಾ ಇರೋದು? ಮದರ್ ಇಂಡಿಯಾ ಬಗ್ಗೆ ಹೇಳ್ತಾ ಇರೋದು. ಸೊ ದಟ್ ಈಸ್ ದ ಮದರ್ ಇಂಡಿಯಾ. ವೈ ಡಿಡ್ ದ ಸ್ಪೀಕರ್ ಸೇ ಸೋ ಅಂತ ಇದೆ. ಅದಕ್ಕೆ ಆನ್ಸರು ದ ಸ್ಪೀಕರ್ ವಾಂಟ್ಸ್ ಟು ಸಿಂಗ್ ದ ಗ್ರೇಟ್ನೆಸ್ ಆಫ್ ದ ಮದರ್ ಇಂಡಿಯಾ ಬಟ್ ಶಿ ವಾಂಟ್ಸ್ ಟು ಸಿಂಗ್ ಡಿಫರೆಂಟ್ಲಿ. ನೆಕ್ಸ್ಟ್ ಕ್ವಶನ್ ಬಂದು 28th. ಓಹ್ ಐ ಕುಡಂಟ್ ಥ್ಯಾಂಕ್ ಹಿಮ್ ಅಂತ ಇದೆ. ಸೊ ಈ ಹೂ ಈಸ್ ಐ ರೆಫರ್ಡ್. ಸೊ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಲಿಲ್ಲ ಅಂತಕ್ಕಂಥದ್ದು ಯಾರಿಗೆ ಐ ಅಂತಕ್ಕಂಥದ್ದು? ಸೊ ಇಲ್ಲಿ ಬಾಲೇಶ್ವರ್ ಮಿಶ್ರಾ. ಅಲ್ಲಿ ಡ್ರೈವರ್ಗೆ ಅವನು ಥ್ಯಾಂಕ್ಸ್ ಹೇಳಿರೋದಿಲ್ಲ. ಸೊ ಅದು ಬಾಲೇಶ್ವರ್ ಮಿಶ್ರಾ. ಹೂ ಡಿಡ್ ಹಿ ವಾಂಟ್ ಥ್ಯಾಂಕ್ ಟು? ಯಾರಿಗೆ ಥ್ಯಾಂಕ್ ಹೇಳಬೇಕಾಗಿತ್ತು? ಟೆಂಪೋ ಟ್ರಕ್ ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ವೈ ಡಿಡ್ ಹಿ ವಾಂಟ್ ಟು ಥ್ಯಾಂಕ್ ಹಿಮ್? ಸೊ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಅಲ್ಲಿ ರೋಮಾನ ಕರ್ಕೊಂಬರ್ಲಿಕ್ಕೆ ಅವನು ಹೆಲ್ಪ್ ಮಾಡಿರ್ತಾನೆ ಹಾಸ್ಪಿಟ್ಲಿಗೆ, ಅದಕ್ಕೋಸ್ಕರ ಹೇಳಬೇಕಾಗಿರ್ತದೆ. ಸೊ ಬಿಕಾಸ್ ಹಿ ವಾಸ್ ವೆರಿ ಬ್ಯುಸಿ ಟು ಜಾಯಿನ್ ರೋಮಾ ಇನ್ ಟು ದ ಹಾಸ್ಪಿಟಲ್. ಸೊ ನೆಕ್ಸ್ಟು, ಫೈನಲಿ ಐ ಬ್ರೋಚ್ಡ್ ದ ಸಬ್ಜೆಕ್ಟ್ ಡಾನ್ ಆನ್ಸೆಲ್ಮೋ ಅಬೌಟ್ ದ ರ್ಯಾಂಚ್ ಯು ಟೋಲ್ಡ್ ಟು ದ ಪೀಪಲ್. ಹೂ ಈಸ್ ದ ಸ್ಪೀಕರ್? ಇಲ್ಲಿ ಯಾರು ಹೇಳ್ತಾ ಇರ್ತಕ್ಕಂಥವ್ರು ಯಾರಪ್ಪ ಅಂದರೆ ದ ಸ್ಟೋರಿ ಟೆಲ್ಲರ್ ಇಸ್ ದ ಸ್ಪೀಕರ್. ವೈ ಹೂ ಡು ಯು ಮೀನ್ ಬೈ ರ್ಯಾಂಚ್? ರ್ಯಾಂಚ್ ಅಂತ ಯಾರಿಗೆ ಕರೆದಿದ್ದಾರೆ ಅಂದರೆ ವೆರಿ ಲಾಂಗ್ ಫಾರ್ಮ್ಗೆ ರ್ಯಾಂಚ್ ಅಂತ ಕರೆದಿದ್ದಾರೆ. ಆ್ಯಂಡ್ ವೈ ವಾಟ್ ವಾಸ್ ದ ಸಬ್ಜೆಕ್ಟ್ ಅಬೌಟ್? ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಕೇಮ್ ಟು ಆರ್ಕೆಡ್ ಆ್ಯಂಡ್ ಪ್ಲೇಯಿಂಗ್ ಗೇಮ್ಸ್ ಅಂಡರ್ ದ ಟ್ರೀಸ್. ದಟ್ ವಾಸ್ ದ ಸಬ್ಜೆಕ್ಟ್ ದೇರ್. So next one, 30th. It is a chance of lifetime. What is the chance of the lifetime? Why did he feel so? Whom was it said? ಯಾವುದು ಚಾನ್ಸ್ ಆಫ್ ದ ಲೈಫ್ ಟೈಮ್ ಯಾವುದಾಗಿರ್ತದೆ ಅಂತಂದರೆ, ಸೊ ಟು ಅಟೆಂಡ್ ದ ಕನ್ಸರ್ಟ್ ಆಫ್ ದ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಾಕಾ ಅಂತಕ್ಕಂಥದ್ದು ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾ ಇರೋದು. ವೈ ಡಿಡ್ ಈ ಫೀಲ್ ಸೊ? ಯಾಕೆ ಹಂಗೆ ಫೀಲ್ ಆಗ್ತಾ ಇದ್ದಾರೆ ಅಂದರೆ ಅವನಿಗೆ ಅಲ್ಲೋಗಿ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಈ ವಾಸ್ ಕ್ಯಾನ್ಸರ್ ಪೇಷಂಟ್ ಆಗಿರ್ತಾನೆ. ಬಿಕಾಸ್ ಈ ವಾಸ್ ನಾಟ್ ಇನ್ ಕಂಡೀಷನ್ ಟು ಅಟೆಂಡ್ ದ ಕನ್ಸರ್ಟ್. ಹೂಮ್ ವಾಸ್ ಇಟ್ ಸೆಡ್? ಯಾರಿಗೆ ಹೇಳಿದ್ದು? ಅವ್ರ ಅಕ್ಕ ಟು ಸ್ಮಿತಾಗೆ ಹೇಳಿದ್ದು. ಗಿವನ್ ಬಿಲೋ ದ ಪ್ರೊಫೈಲ್ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ದು ಪ್ರೊಫೈಲ್ ಕೊಟ್ಟಿದ್ದಾರೆ. ಅದು ರಸ್ಕಿನ್ ದಿಸ್ ವಾಸ್ ದ ಪ್ರೊಫೈಲ್ ಆಫ್ ರಸ್ಕಿನ್ ಬಾಂಡ್ ಅನ್ನೋದು ಒಂದು ಸೆಂಟೆನ್ಸನ್ನು ಆಲ್ರೆಡಿ ನೀವು ಬರೆದು ಬಿಡ್ಬೋದು. ಆ್ಯಂಡ್ ನೆಕ್ಸ್ಟು ಬರ್ತ್ ಪ್ಲೇಸ್ ಕೊಟ್ಟಿದ್ದಾರೆ. ಹಿ ವಾಸ್ ಟೇಕ್ ಬರ್ತ್ ಇನ್ ಕನ್ಸೋಲಿ HP ಅಂತಕ್ಕಂಥದ್ದನ್ನು ನೀವು ಬರಿಬೋದು. ನೆಕ್ಸ್ಟು ದ ಡೇಟ್ ಆಫ್ ಬರ್ತ್ ವಾಸ್ 19th May 1934. ಅದೊಂದು ಸೆಂಟೆನ್ಸ್ ಆಗ್ತದೆ. ಸೊ ಅವನ ರೆಸಿಡೆನ್ಸ್ ಹಿ ವಾಸ್ ರಿಸೈಡ್ ಇನ್ ಮಸೂರಿ. ಅದೊಂದನ್ನು ಒಂದು ಸೆಂಟೆನ್ಸ್ ಮಾಡಿ ಬರೀಬೋದು. ಪ್ರತಿಯೊಂದಕ್ಕೂ ಒಂದೊಂದು ಸೆಂಟೆನ್ಸ್ ಬರುತ್ತೆ. ಹಿಸ್ ವರ್ಕ್ ಆರ್ ಆಕ್ಯುಪೇಷನ್ ಈಸ್ ಈ ವರ್ಕ್ಡ್ ಆ್ಯಸ್ ಎ ನಾವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್ ಅಂತೇಳಿ ಬರೀಬೋದು. ಅದೊಂದು ಸೆಂಟೆನ್ಸ್ ಆಗುತ್ತೆ. ಸೊ ಈಸ್ ಬುಕ್ಸ್ ಅಂತ ಇದೆ. ಈ ರೋಟ್ ಬುಕ್ಸ್ ಟ್ರಾನ್ಸ್ಲೇಟೆಡ್ ಇಂಟು ಮೆನಿ ಯುರೋಪಿಯನ್ ಆ್ಯಂಡ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಬರೀಬೋದು. ಆ್ಯಂಡ್ ಆಲ್ಸೋ ಈಸ್ ಅವಾರ್ಡ್, ಹಿ ಗೆಟ್ ದ ಅವಾರ್ಡ್ ಆಫ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1992. ಈ ಥರ ನಿಮ್ಮದೇ ಆದ ಓನ್ ಸೆಂಟೆನ್ಸನ್ನು ಒಂದೊಂದು ಇದಕ್ಕೂ ಸಹ ಒಂದೊಂದು ಸೆಂಟೆನ್ಸ್ ಬರೆದ್ರೆ ಸೊ ಅಲ್ಲಿಗೆ ನಿಮಗೆ ಒಂದು 6 to 7 ಸೆಂಟೆನ್ಸಸ್ ಆಗ್ತದೆ. 3 ಮಾರ್ಕ್ಸ್ ಕಂಪ್ಲೀಟಾಗಿ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ಬಂದು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಸ್ಟೋರಿನ ನೀವು ಬರೀಬೇಕು. ಆಲ್ರೆಡಿ ಈ ಸ್ಟೋರಿಗಳನ್ನು ನೀವು ಕೇಳಿರೋಂಥ ಸ್ಟೋರಿಗಳೇ ಕೊಟ್ಟಿರ್ತಾರೆ. ನೀವು ಸಣ್ಣ ಕ್ಲಾಸ್ನಲ್ಲಿ ಓದಿರ್ತಕ್ಕಂಥ ಸ್ಟೋರಿಗಳೇ ಆಗಿರ್ತದೆ. ಎ ಕ್ಯಾಪ್ ಸೆಲ್ಲರ್ ಆನ್ ಇಸ್ ವೇ ಟು ಮಾರ್ಕೆಟ್, ವೆರಿ ಹಾಟ್, ದ ಕೂಲ್ ಶೇಡ್ ಆಫ್ ಹ್ಯೂಜ್ ಟ್ರೀ ಇರುತ್ತಲ್ಲಿ. ಸೊ ಅವನು ಒಬ್ಬ ಕ್ಯಾಪ್ ಸೆಲ್ಲರ್ ಇರ್ತಾನೆ, ಭಾಳ ಬಿಸಿಲಿನ ದಿನ ಆಗಿರ್ತದೆ. ಅಲ್ಲೊಂದು ಮರದ ಕೆಳಗೆ ನೆರಳಿರ್ತದೆ, ಅಲ್ಲೋಗಿ ಮಲ್ಕೋತಾನವನು. ಈ ಟೇಕ್ಸ್ ಎಸ್ ನ್ಯಾಪ್ ಬಿಸೈಡ್ ಇಸ್ ಬ್ಯಾಸ್ಕೆಟ್. ಸೊ ಅಲ್ಲಿ ಥಿಂಗ್ಸ್ ಅಲ್ಲಿ ಇದನ್ನ ಟೋಪಿಗಳನ್ನೆಲ್ಲ ಪಕ್ಕದಲ್ಲಿ ಬ್ಯಾಸ್ಕೆಟಲ್ಲಿ ಇಟ್ಕೊಂಡು ಮಲಗಿರ್ತಾನೆ. ಮಂಗಗಳೆಲ್ಲ ಏನು ಮಾಡಿರ್ತಾವೆ, ಅವನ್ನೆಲ್ಲ ಕದ್ಕೊಂಡು ಹೋಗಿ ಕ್ಯಾಪ್ ಎಲ್ಲವೂ ಹಾಕ್ಕೊಂಡಿರ್ತವೆ. ಸೊ ಅವನು ತನ್ನ ಸ್ವಂತ ಕ್ಯಾಪ್ ಕೂಡ ಇರೋದಿಲ್ಲ.
ಅವನು ಏನೇನೋ ಮಾಡಿ ವಾಪಸ್ ಅವನ್ನ ಕ್ಯಾಪ್ನ ಪಡ್ಕೊಳಕ್ಕೆ ಭಾಳಷ್ಟು ಟ್ರೈ ಮಾಡ್ತಾನೆ. ಸೊ ಆ ಥರ ಅವರು ಇದು ಒಂದು ಸ್ಟೋರಿ ಇರ್ತಕ್ಕಂಥದ್ದು. ಈ ಸ್ಟೋರಿನ ನಿಮ್ಮದೇ ಆದ ವೇನಲ್ಲಿ ಸ್ಟೋರಿನ ಬರಿಬೋದು ನೀವು. ಇಲ್ಲಿರೋ ಕ್ಲೂಸನ್ನು ಯೂಸ್ ಮಾಡಿಕೊಂಡು ಮಧ್ಯೆ ಒಂದು ಸ್ವಲ್ಪ ಸೆಂಟೆನ್ಸನ್ನು ಆ್ಯಡ್ ಮಾಡ್ಕೊತ ಹೋಗ್ರಿ. ಸೊ ಈ ಥರ ಇಲ್ಲೇನಿದೆಯಲ್ಲ ಸ್ಟೋರಿ, ಇದನ್ನು ನೋಡ್ಕೊಳ್ರಿ ಯಾವ ರೀತಿ ಬರಿಬೇಕು ಅಂತ. ಅಲ್ಲಿ ಇಟ್ಟು, ದಟ್ಟು, ಮತ್ತು ಅಲ್ಲಿ ವರ್ಬ್ಸು, ಅಡ್ವರ್ಬ್ಸು ಇವನ್ನೆಲ್ಲ ಜಾಯಿನ್ ಮಾಡಬೇಕು. ಎಲ್ಲೆಲ್ಲಿ ಕಂಜಂಕ್ಷನ್ಸ್ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇದೆಯೋ ಮತ್ತು ಇಂಟರ್ಜಂಕ್ಷನ್ಸ್ ಆ್ಯಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅವನ್ನೆಲ್ಲ ಯೂಸ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಅಲ್ಲಿ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡ್ಕೊತ ಹೋಗಬೇಕು. ಸೊ ನೌನು, ಪ್ರನೌನು ಇವನ್ನೆಲ್ಲ ಯೂಸ್ ಮಾಡ್ಕೋಬೋದಲ್ಲಿ. ಆರ್ಟಿಕಲ್ಸನ್ನೆಲ್ಲ ಯೂಸ್ ಮಾಡಿರಿ. ಸೆಂಟೆನ್ಸನ್ನು ಕರೆಕ್ಟಾಗಿ ಮೀನಿಂಗ್ಫುಲ್ ಬರೋ ಹಾಗೆ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಿ ಅಷ್ಟೆ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಬಂದು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್. ಇಲ್ಲಿ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಬೇಕು. ರೈಟ್ ಎ ಡಿಸ್ಕ್ರಿಪ್ಷನ್ ಆನ್ ಅಕೌಂಟ್ ಆಫ್ ದ ವಾಟ್ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ದ ಪ್ಯಾರಾಗ್ರಾಫ್. ಸೊ ಈ ಪಿಕ್ಚರ್ ಏನು ಸಜೆಸ್ಟ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ಎ ಪೊಲೀಸ್ ಮ್ಯಾನ್ ವಾಸ್ ಟಾಕಿಂಗ್ ವಿತ್ ಎ ಬೇಬಿ. ಒಂದು ಬೇಬಿ ತಪ್ಪಿಸ್ಕೊಂಡಿರ್ಬೋದು, ಪೊಲೀಸ್ ಮ್ಯಾನ್ ಎನ್ಕ್ವೈರಿ ಮಾಡ್ತಾ ಇದ್ದಾನೆ. ಎ ಲೇಡಿ ವಾಸ್ ವಾಕಿಂಗ್ ವಿತ್ ಹರ್ ಡಾಗ್ಸ್ ಜೊತೆ ವಾಕ್ ಮಾಡ್ತಾ ಇದ್ದಾಳೆ. ಎ ಡಕ್ ಈಸ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಎ ಓಲ್ಡ್ ಮ್ಯಾನ್ ವಾಸ್ ವಾಕಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಎ ಬೇಬಿ ವಾಸ್ ನಾಟ್ ಇನ್ ದ ಬೇಬಿ ಚೇರ್. ಅದು ಬೇಬಿ ಚೇರ್ ಬಿಟ್ಟು ಬಂದು ಇಲ್ಲಿ ಮುಂದೆ ಕುಂತಿದೆ, ಅಲ್ಲಿ ಅವ್ರ ಮದರ್ ಶಾಕಿಂಗ್ ಆಗಿದ್ದಾಳೆ. ಆ್ಯಂಡ್ ಆಲ್ಸೋ 2 ಬಾಯ್ಸ್ ಆರ್ ಪ್ಲೇಯಿಂಗ್ ವಿತ್ ದ ಬೋಟ್ ಇನ್ ದ ಪಾಂಡ್ ಅಂತ ಬರೀಬೋದು. ಎ ಸನ್ ವಾಸ್ ಇನ್ ದ ಸ್ಕೈ ಅಂತ ಬರೀಬಿರಿ. ಆ್ಯಂಡ್ ಆಲ್ಸೋ ದಟ್ ಸಮ್ ಟ್ರೀಸ್ ಆರ್ ಇನ್ ದ ಪಾರ್ಕ್. ಸೊ ಇದು ಇಲ್ಲಿ ಕ್ಲೌಡ್ಸ್ ಆರ್ ಆಲ್ಸೋ ಅಪಿಯರ್ಡ್ ಇನ್ ದ ಸ್ಕೈ. ಈ ಥರ ಇಲ್ಲಿ ಏನೇನಿದೆಯೋ ಇದೆಲ್ಲ ಸೆಂಟೆನ್ಸನ್ನು ಯೂಸ್ ಮಾಡಿ ಬರಿಬೋದು. ಅದಲ್ಲದೆ ಇಲ್ಲೊಂದು ಸಪ್ರೇಟ್ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸನ್ನು ಫಾರ್ಮ್ ಮಾಡಿದ್ದಾರೆ. ಸೊ ಅಂದರೆ ನಾನು ಅಲ್ಲಿದ್ದರೆ ಏನಾಗ್ತಾ ಇತ್ತು ಒಂದನ್ನು ಪ್ರತಿಯೊಂದನ್ನು ಅಲ್ಲಿರ್ತಕ್ಕಂತಹ ಇದನ್ನು ಯಾರ್ಯಾರಿದ್ದಾರೋ ಅವರ ಬಗ್ಗೆ ಅವರು ತಾವೇ ಹೇಳ್ತಾ ಇರೋ ರೀತಿಯಲ್ಲಿ ಹೇಳ್ತಾ ಇರೋದು. ಈಗ ಬೇಬಿ ಹೇಳ್ತಾ ಇರೋದು, ಅಲ್ಲಿರೋ ಯಾರೋ ವುಮನ್ ಹೇಳ್ತಾ ಇರೋದು, ಅಲ್ಲಿರ್ತಕ್ಕಂತಹ ಚಿಲ್ಡ್ರನ್ ಯಾವ ರೀತಿ ಮಾತಾಡ್ಕೊತಾ ಇರ್ಬೋದು, ಅದರ ಬಗ್ಗೆ ನಾನು ಅನ್ನೋದ್ರ ಬಗ್ಗೆ ಅಲ್ಲಿ ಬರೆದಿರೋದು ನೋಡ್ರಿ. ಐ ಲೈಕ್ ಗೋಯಿಂಗ್ ಟು ದ ಪಾರ್ಕ್ ಇನ್ ದ ಈವ್ನಿಂಗ್ ವಿತ್ ಮೈ ಮದರ್. ನಾನು ನಮ್ಮ ತಾಯಿ ಜೊತೆ ಪಾರ್ಕಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಮೈ ಫ್ರೆಂಡ್ಸ್ ಕೇಮ್ ಟು ಪಾರ್ಕ್ ನಿಯರ್ ಅವರ್ ಹೌಸ್, ವಿ ಪ್ಲೇ ಟುಗೆದರ್. ಅಂದರೆ ಅವ್ರ ಮಕ್ಕಳು ತಾವು ಹೇಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈ ಥರ ಕೂಡ ಸೆಂಟೆನ್ಸನ್ನು ಮಾಡ್ಬೋದು. ಸೊ ನೋಡ್ಕೊಂಡ್ರೆ ನಿಮ್ಗೆ ಯಾವ್ದು ಸೂಟಬಲ್ ಸೆಂಟೆನ್ಸ್ ಅಂತನ್ಸೋ ಆ ರೀತಿ ನೀವು ಸೆಂಟೆನ್ಸನ್ನು ಮಾಡಿರಿ. ಕನಿಷ್ಠ ಒಂದು 5 to 6 ಸೆಂಟೆನ್ಸಸ್ಸನ್ನು ಬರೀಬೇಕಷ್ಟೇ ಅಲ್ಲಿರೋ ಪಿಕ್ಚರ್ ಬಗ್ಗೆ. ಸೊ ಕೋಟ್ ಫ್ರಮ್ ಮೆಮೊರಿ, ಇವು ನಿಮ್ಮ ಪಯಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು. ಮೆಮೊರೈಸೇಷನ್ಗೆ ಅಂತ ಕೊಟ್ಟಿರ್ತಾರೆ. 6 ಆಪ್ಷನ್ ಇರ್ತದೆ. ಎನಿ ಒನ್ ಯಾವುದು ನಿಮಗೆ ಚೆನ್ನಾಗಿ ಬರ್ತದೋ ವಿತ್ ಪಂಕ್ಚುಯೇಷನ್ ಮಾರ್ಕ್ಸು, ವಿತ್ ಕ್ಯಾಪಿಟಲ್ ಲೆಟರ್ಸು ಎಲ್ಲದಕ್ಕೂ ಸಹ ಮಾರ್ಕ್ಸ್ ಇರುತ್ತೆ. ಜಸ್ಟ್ 4 ಮಾರ್ಕ್ಸನ್ನು ಬರೀ ನೀವು ಬರೆಯೋ ವರ್ಡ್ಸಿಗೆ ಕೊಡೋಲ್ಲ. ಪಂಕ್ಚುಯೇಷನ್ ಮಾರ್ಕು, ಕ್ಯಾಪಿಟಲ್ ಲೆಟರ್ಸ್ ವೇರ್ ಎವರ್ ನೆಸೆಸರಿ. ಆ ಲೈನ್ ಎಲ್ಲಿಗೆ ಎಂಡ್ ಆಗುತ್ತೆ ಕರೆಕ್ಟಾಗಿ ಆಯಾ ಲೈನ್ಗೆ ಎಂಡ್ ಮಾಡಬೇಕು. ಸುಮ್ಮನೆ ನಾವು 4 ಲೈನ್ ಇರೋದು 2 ಲೈನಲ್ಲಿ ಬರಿತೀವಿ ಅಂದರೆ ಕೊಡೋದಿಲ್ಲ ಮಾರ್ಕ್ಸು. ಕರೆಕ್ಟಾಗಿ ಆಯಾ ಲೈನ್ ಎಲ್ಲೆಲ್ಲಿ ಬರ್ತಾವೋ ಅದೇ ರೀತಿ ನೀವೇನು ಮಾಡಬೇಕು, ಬರೀಬೇಕು. ಹಂಗೆ ಬರೆದ್ರೆ ಮಾತ್ರ ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೊಟ್ಟಿರ್ತಾರೆ. ಆ ಕ್ವಶನ್ಗೆ ಆನ್ಸರನ್ನು ಮಾಡಿರಿ. ಸೊ ಇಲ್ಲಿರ್ತಕ್ಕಂತಹ ಪ್ಯಾಸೇಜು ಮತ್ತು ಅದಕ್ಕೆ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೇವೆ. ಸೊ ಎರಡಕ್ಕೂ ಸಹ ಕರೆಕ್ಟ್ ಆನ್ಸರ್ ಯಾವ ರೀತಿ ಬರೀಬೇಕು ಅಂತಕ್ಕಂಥ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಬರೀಬೇಕು. ಅದನ್ನು ನೋಡಿ ನೀವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಆನ್ಸರ್ನ ಮಾಡ್ಬೋದು. ನೆಕ್ಸ್ಟ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಸೊ ಇಲ್ಲಿ ಸಮರಿ ಆಫ್ ದ ಗ್ರ್ಯಾಂಡ್ ಮಾ ಕ್ಲೈಂಬಿಂಗ್ ಎ ಟ್ರೀ ಇದೆಯಲ್ಲ, ಸೊ ಅದನ್ನು ನೀವು ಸಮ್ಮರಿ ಬರೆದ್ರೆ ಸಾಕು. ಸಮ್ಮರಿ ಬರೆದ್ರೆ 8 to 10 ಸೆಂಟೆನ್ಸಲ್ಲಿ ಇದನ್ನು ತೋರಿಸಿದ್ರೆ ಅದು ಕ್ವಶನ್ಗೆ ಆನ್ಸರ್ ಆಗಿರ್ತಾರೆ. ಮೋಸ್ಟ್ ಆಫ್ ಆಲ್ ಈ ಒಂದು ಗ್ರ್ಯಾಂಡ್ ಮಾ ಕ್ಲೈಂಬಿಂಗ್ಸ್ ಎ ಟ್ರೀ ಅಂತಕ್ಕಂಥದ್ದು ಮೋಸ್ಟ್ ಆಫ್ ಆಲ್ ಕೊಟ್ಟೇ ಇರ್ತಾರೆ, ಭಾಳಷ್ಟು ಸಲ ರಿಪೀಟ್ ಆಗ್ತದೆ. ಸೊ ಇದನ್ನೇ ನೀವು ಓದ್ಕೊಂಡ್ರೆ ಭಾಳ ಒಳ್ಳೆಯದು. ಇನ್ನೊಂದು 6 ಆಪ್ಷನ್ ಕೊಟ್ಟಿದ್ದಾರೆ. ಪ್ಯಾಥೆಟಿಕ್ ಫಿಗರ್ ಆಫ್ ದ ಜಾಸ್ ಪ್ಲೇಯರ್ದು ಅದು ಸಹ ಒಂದು ಇಂಪಾರ್ಟೆಂಟು. ಇವೆರಡರಲ್ಲಿ ಒಂದಂತೂ ಖಂಡಿತ ನಿಮಗೆ ಬಂದೇ ಬರ್ತದೆ. ಸೊ ಅವೆರಡನ್ನೂ ಸಹ ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಇಲ್ಲಿರೋ ಥರನೇ ಪ್ರಾಕ್ಟೀಸ್ ಮಾಡ್ಬೇಕಂತೇನಿಲ್ಲ. ನಿಮ್ಗೆ ಇದುವರೆಗೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಅಥವಾ ಸರ್ ಏನು ಬರ್ಸಿದಾರೋ ಅದನ್ನೇ ಪ್ರಾಕ್ಟೀಸ್ ಮಾಡಿರ್ತೀರಿ, ಅದನ್ನೇ ಬರೀರಿ ನೀವು. ಮತ್ತು ಇಲ್ಲಿರೋ ಥರ ಮತ್ತೆ ಚೇಂಜ್ ಮಾಡಿ ಬರೀಲಿಕ್ಕೆ ಹೋಗ್ಬೇಡ್ರಿ ಅಷ್ಟೆ. ನೆಕ್ಸ್ಟ್ ಕ್ವಶನ್ ಬಂದು ಎಸ್ಸೆ ರೈಟಿಂಗ್ ಇದೆ. ಸೊ ಈ ಎಸ್ಸೆ ರೈಟಿಂಗನ್ನು ಇಲ್ಲಿ 3 ಕೊಟ್ಟಿದ್ದಾರೆ.
ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಬರೀಬೇಕು. ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೊ ಯಾವ್ದಾದ್ರು ಒಂದನ್ನು ನೀವು ವಿತ್ ಸ್ಟೆಪ್ಸನ್ನು ಯೂಸ್ ಮಾಡಿ ಬರೀಬೇಕು. ಸೊ ಇಲ್ಲಿ ಒಂದು ಮಾಡೆಲ್ ಎಸ್ಸೆ ರೈಟಿಂಗನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನೋಡಿಕೊಂಡು ನೀವು ಒಂದು ಮಾಡೆಲ್ ಎಸ್ಸೆ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ದಿಸ್ ವಾಸ್ ಇಂಪಾರ್ಟೆನ್ಸ್ ಆಫ್ ಯೋಗ ಅನ್ನೋದ್ರ ಬಗ್ಗೆ ಇಲ್ಲಿ ಎಸ್ಸೆ ಕೊಟ್ಟಿದ್ದೀವಿ. ಒಂದು ಮಾಡೆಲ್ ರೈಟಿಂಗ್ ಅಷ್ಟೇ, ನೀವು ಎಲ್ಲದಕ್ಕೂ ಯಾವ ರೀತಿ ಸ್ಟೆಪ್ಸನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದು ಒಂದು ಇಂಟ್ರೊಡಕ್ಷನ್ನು, ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟನ್ನು ಬರೀಬೇಕು ಎಸ್ಸೆನಲ್ಲಿ. ಸೊ ಅದಾದಮೇಲೆ ಮೀನಿಂಗನ್ನು ಬರೀಬೇಕು, ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಮೀನಿಂಗು, ಅದರ ಇಂಪಾರ್ಟೆನ್ಸು. ಸೊ ಅದರಲ್ಲಿ ಏನಾದ್ರು ಟೈಪ್ಸ್ ಇತ್ತಂದರೆ ಟೈಪ್ಸನ್ನು ನೀವು ಬರೀಬೋದು. ಸೊ ಅದರ ಯೂಸಸ್ಸು ಏನಾರು ಇದ್ದರೆ ಅದರದ್ದು ಬೆನಿಫಿಟ್ಸ್ ಬರೀಬೋದು, ಅದರ ಬಗ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಆಸ್ಪೆಕ್ಟ್ಸ್ ಏನಾರು ಇದ್ದರೆ ಅದನ್ನು ಬರೀಬೇಕು. ಸೊ ಇವೆಲ್ಲ ಎಕ್ಸ್ಪ್ಲನೇಷನಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು. ಇದನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಂತ ಕರಿತೀವಿ. ಈ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಎಲ್ಲ ಡೀಟೈಲ್ ಆಗಿ ಅದ್ರ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಬರೀಬೋದು ಇಲ್ಲಿ. ಸೊ ಯೋಗ ಬಗ್ಗೆ ಏನು ಹೇಳಿ ಡೀಟೇಲ್ಸು. ಸೊ ಲಾಸ್ಟ್ ಪಾರ್ಟ್ ಈಸ್ ದ ಕನ್ಕ್ಲೂಷನ್ ಪಾರ್ಟ್. ಈ ಕನ್ಕ್ಲೂಷನಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಸೆಂಟೆನ್ಸನ್ನು ಯೂಸ್ ಮಾಡಿ ಕನ್ಕ್ಲೂಷನನ್ನು ಬರೀಬೋದು. ಸೊ ನೆಕ್ಸ್ಟು ನ್ಯಾಷನಲ್ ಫೆಸ್ಟಿವಲ್ಸ್ ಬಗ್ಗೆ ಇದೆ. ಸೊ ಇಲ್ಲೂ ಅಷ್ಟೇ ಸಮ್ ಇಂಟ್ರೊಡಕ್ಷನನ್ನು ಸ್ವಲ್ಪ ಬರೀಬೇಕಿಲ್ಲಿ. ನ್ಯಾಷನಲ್ ಫೆಸ್ಟಿವಲಲ್ಲಿ ಒಂದು ಸಣ್ಣದು ಒಂದು 3 to 4 ಸೆಂಟೆನ್ಸ್ ಇಂಟ್ರೊಡಕ್ಷನ್ ಬರೀಬೇಕು. ಅದಾದಮೇಲೆ ಡೆವಲಪ್ಮೆಂಟ್ ಸ್ಟೇಜ್ ಬರ್ತದೆ, ಅದನ್ನು ಯೂಸ್ ಮಾಡಿ ಬರೀರಿ. ಬಟ್ ಇಲ್ಲಿ ಮೇಲ್ಗಡೆ ಏನು ತೋರಿಸಿದ್ನೋ ಅದೇ ಥರ ಸ್ಟೆಪ್ಸನ್ನು ಯೂಸ್ ಮಾಡಿ ಬರೀಬೇಕು. ನೆಕ್ಸ್ಟ್ ಪೊಲ್ಯೂಷನ್ ಬಗ್ಗೆ ಇದೆ, ಏರ್ ಪೊಲ್ಯೂಷನ್ ಬಗ್ಗೆ. ಸೊ ಅದಕ್ಕೂ ಸಹ ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ನು, ಆಮೇಲೆ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಅದ್ರ ಮೀನಿಂಗು, ಕಾಸಸ್ ಆಫ್ ಏರ್ ಪೊಲ್ಯೂಷನ್ನು, ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಆನ್ ಹ್ಯೂಮನ್ ಹೆಲ್ತು, ಹೌ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್. ನೋಡಿರಿ ಇವೆಲ್ಲ ಬರಿತಾ ಹೋಗ್ಬೋದು. ಅಫಾರೆಸ್ಟೇಷನ್ನು ಇವೆಲ್ಲವನ್ನೂ ಸಹ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಎಸ್ಸೆ ರೈಟಿಂಗ್. ಸೊ ಮೇಯ್ನು ಇದರಲ್ಲಿ ಇಂಟ್ರೊಡಕ್ಷನ್ ಇರಬೇಕು, ನೆಕ್ಸ್ಟ್ ಡೆವಲಪ್ಮೆಂಟ್ ಪಾರ್ಟ್ ಇರಬೇಕು, ಲಾಸ್ಟಿಗೆ ಕನ್ಕ್ಲೂಷನ್, ಈ ಸ್ಟೆಪ್ ಕನ್ಕ್ಲೂಷನ್ ಸ್ಟೆಪ್ ಇರಬೇಕು. ಇವು ಮೂರು ಇದ್ದರೆ ನೀವು ಕರೆಕ್ಟಾಗಿ ಎಸ್ಸೆನ ಕಂಪ್ಲೀಟ್ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ನೆಕ್ಸ್ಟ್ ಬಂದು ಲೆಟರ್ ರೈಟಿಂಗ್ ಇದೆ. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ. ಸೊ ಇಲ್ಲಿ ಇಮ್ಯಾಜಿನ್ ದಟ್ ಯು ಆರ್ ಕಿರಣ್ ಕಾವ್ಯ. ಇಲ್ಲಿ ಯಾವ ಹೆಸರು ಕೊಟ್ಟಿರ್ತಾರೋ ಅದೇ ಹೆಸರನ್ನ ಯೂಸ್ ಮಾಡ್ಕೊಂಡೇ ಬರೀಬೇಕು. ನಿಮ್ಮ ಓನ್ ಹೆಸರನ್ನ ಹಾಕಿ ಬರಿಬೇಡ್ರಿ. ಯಾವುದೇ ಎಕ್ಸಾಮಲ್ಲಿ ಬರಿಬೇಕಾದ್ರೂ ಅಷ್ಟೇ. ಕಿರಣ್ ಗಂಡು ಮಕ್ಕಳಾದರೆ ಕಿರಣ್ ಯೂಸ್ ಮಾಡಿರಿ, ಹೆಣ್ಮಕ್ಳಾದರೆ ಕಾವ್ಯ ಅಂತ ಯೂಸ್ ಮಾಡಿ ಬರೀರಿ. 10th ಸ್ಟ್ಯಾಂಡರ್ಡ್ ಅಂತ ಅಡ್ರೆಸ್ ಬರೀರಿ. ಗೌರ್ಮೆಂಟ್ ಹೈಸ್ಕೂಲು ಗದಗ್ ಅಂತ ಇದೆ, ಅದೇ ಅಡ್ರೆಸ್ಸನ್ನು ನಿಮ್ಮ ಫ್ರಮ್ ಅಡ್ರೆಸ್ಸಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಟು ಅಡ್ರೆಸ್ ಯಾರಿಗೆ ಕೇಳಿರ್ತಾರೋ ಅದನ್ನು ಬರೀಬೇಕಾಗ್ತದೆ. ರೈಟ್ ಎ ಲೆಟರ್ ಟು ಯುವರ್ ಅಂಕಲ್ ಥ್ಯಾಂಕಿಂಗ್ ಹಿಮ್ ಫಾರ್ ಎ ಬರ್ತ್ಡೇ ಗಿಫ್ಟ್. ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋಕ್ಕೆ ನಿಮ್ಮ ಅಂಕಲ್ಗೆ ಒಂದು ಲೆಟರ್ ಬರೀರಿ ಅಂತ ಕೇಳಿದ್ದಾರೆ. ಇದು ಫಾರ್ಮಲ್ ಲೆಟರು. ಸೊ ಇದನ್ನು ನೀವು ರಿಲೇಷನ್ಗೆ ಬರೀತಕ್ಕಂಥ ಲೆಟರ್ ಏನಿದೆಯಲ್ಲ, ಇನ್ಫಾರ್ಮಲ್ ಲೆಟ್ರಲ್ಲಿ ಇದನ್ನು ಬರೀರಿ. ಫ್ರಮ್ ಅಡ್ರೆಸ್ಸು ಇಲ್ಲಿ ಫಸ್ಟ್ ಬರೀಬೇಕಾಗ್ತದೆ. ಆನಂತರ ಡಿಯರ್ ಅಂಕಲ್ ಅಂತ ಸ್ಟಾರ್ಟ್ ಮಾಡ್ತೀರಿ. ಸೊ ಡೇಟ್ ಇಲ್ಲಿಗಾರ ಹಾಕ್ಬೋದು, ಇಲ್ಲಿ ರೈಟ್ ಸೈಡ್ಗೆ ಹಾಕ್ಬೋದು, ಈಗೆಲ್ಲ ಇಲ್ಲೇ ಆಗ್ತಾ ಇರ್ತಕ್ಕಂಥದ್ದು. ಸೊ ಡಿಯರ್ ಅಂಕಲ್ ಅಂತೇಳಿ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಸೆಂಟೆನ್ಸನ್ನು ಬರೀಬೇಕು. ಲಾಸ್ಟಿಗೆ ಯುವರ್ಸ್ ಅಫೆಕ್ಷನೇಟ್ಲಿ ಅಥವಾ ಯುವರ್ಸ್ ಲವಿಂಗ್ ಡಾಟರ್ ಅಂತ, ಲವಿಂಗ್ ಸನ್ ಅಂತ ಹಾಕಿ ಬರೀಬೋದು. ಸೊ ನಿಮ್ಮ ಇಲ್ಲಿ ಏನು ಹೆಸರಿದೆಯೋ ಅದೇ ಸೈನನ್ನು ಮಾಡಬೇಕು. ನೆಕ್ಸ್ಟ್ ಟು ಅಡ್ರೆಸ್ ಬರೀಬೇಕು. ಸೊ ಟು ಕಂಪ್ಲೀಟ್ ಲೆಟರ್ ಈ ಥರ ಬರ್ತದೆ. ಫ್ರಮ್ ಅಡ್ರೆಸ್ಸು ಲಾಸ್ಟಿಗೆ ಟು ಅಡ್ರೆಸ್ ಬರ್ತದೆ. ಸೊ ಮಧ್ಯದಲ್ಲಿ ಬಾಡಿ ಆಫ್ ದ ಲೆಟರ್ನ ಬರೀಬೇಕು. ಸೊ ಈ ಸ್ಟೆಪ್ಸನ್ನು ಕರೆಕ್ಟಾಗಿ ಯೂಸ್ ಮಾಡಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ಸೊ ಇನ್ನು ಫಾರ್ಮಲ್ ಲೆಟರ್ ಇದೆ, ಅಪ್ಲಿಕೇಶನ್ ಟೈಪ್ ಬರೀತಕ್ಕಂಥದ್ದು. ಮ್ಯಾನೇಜರ್ KSRTC ರಿಕ್ವೆಸ್ಟಿಂಗ್ ಟು ಇಶ್ಯೂ ಯುವರ್ ಬಸ್ ಪಾಸ್ ಇಶ್ಯೂ ಮಾಡಲಿಕ್ಕೆ KSRTC ಮ್ಯಾನೇಜರ್ಗೆ ಲೆಟರ್ನ ಬರೀತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಈ ಥರ ಫ್ರಮ್ ಅಡ್ರೆಸ್ಸು ನಿಮ್ಮ ಇಲ್ಲಿ ಏನು ಕೊಟ್ಟಿದ್ದಾರೋ ಅದೇ ಫ್ರಮ್ ಅಡ್ರೆಸ್ ಹಾಕಬೇಕು. ಗದಗ ಡೇಟ್ ಹಾಕಬೇಕು. ಅನಂತರ ಟು ಅಡ್ರೆಸ್ಸು ಮ್ಯಾನೇಜರಿಗೆ ಬರೀತಾ ಇರೋದು ದ ಮ್ಯಾನೇಜರ್ KSRTC ಗದಗ್ಗೆ ಕೊಟ್ಟಿರೋದ್ರಿಂದ KSRTC ಡಿಪೋ ಅಂತ ಹಾಕಿ ಗದಗ್ ಅಂತ ಹಾಕಬೇಕು. ನೆಕ್ಸ್ಟು ರೆಸ್ಪೆಕ್ಟೆಡ್ ಸರ್ ಅಂತ ಸ್ಟಾರ್ಟ್ ಮಾಡಬೇಕು. ಅದರ ನೆಕ್ಸ್ಟ್ ಲೈನಲ್ಲಿ ಸಬ್ಜೆಕ್ಟ್ ಇರಬೇಕು. ಸಬ್ಜೆಕ್ಟ್ ಏನು ಅಂದರೆ ಇಲ್ಲೇ ಕೊಟ್ಟಿರ್ತಾರೆ ಅವರು, ರಿಕ್ವೆಸ್ಟಿಂಗ್ ಟು ಇಶ್ಯೂ ಯುವರ್ ಬಸ್ ಪಾಸ್ ಅಂತೇಳಿ ರಿಕ್ವೆಸ್ಟ್ ಟು ಇಶ್ಯೂ ಬಸ್ ಪಾಸ್ ಅಷ್ಟೇ ಬರೀಬೇಕು. ಇನ್ನು ಬಾಡಿ ಆಫ್ ದ ಲೆಟರ್ನ ಸ್ಟಾರ್ಟ್ ಮಾಡಿರಿ. ಬಾಡಿ ಆಫ್ ದ ಲೆಟರ್ನ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿ ಥ್ಯಾಂಕ್ ಯು ಅಂತ ಬರೆದ್ಬಿಟ್ಟು ಯುವರ್ಸ್ ಫೇತ್ಫುಲಿ ಅಂತ ಹಾಕ್ರಿ. ಇಲ್ಲಿ ಯಾರ ಹೆಸರು ಇರ್ತದೋ ಅದೇ ಹೆಸರನ್ನ ಸೈನನ್ನು ಮಾಡಬೇಕು.
ಇಲ್ಲಿ ಫ್ರಮ್ ಅಡ್ರೆಸ್ ನೀವು ಯಾರು ಹೆಸರಿಂದ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಹೆಸರನ್ನ ಇಲ್ಲಿ ಎಂಡ್ ಮಾಡ್ತೀರಿ. ಬಟ್ ಇಲ್ಲಿ ಹೆಸರು ಮಾತ್ರ ನಾನು ಹೇಳಿದ್ನಲ್ಲ, ಇಲ್ಲಿ ಏನು ಲೆಟ್ರಲ್ಲಿ ಇದಕ್ಕಿಂತ ಮುಂಚೆ ಕೊಟ್ಟಿದ್ರು ಲೆಟ್ರಲ್ಲಿ ನೀವು ಕಾವ್ಯ ಆರ್ ಕವನ ಅಂತೇಳೇನೋ ಇದೆಯಲ್ಲ, ಅದೇ ಥರನೇ ಯೂಸ್ ಮಾಡಬೇಕು, ಬೇರೆ ಯಾವುದನ್ನು ಸಹ ಯೂಸ್ ಮಾಡೋಂಗಿಲ್ಲ. ಓಕೆ, ಇದು 5 ಮಾರ್ಕ್ಸಿಗೆ ಇರ್ತಕ್ಕಂತಹ ಒಂದು ಲೆಟರು. ಸೊ ಹೀಗೆ ನೀವು ಕಂಪ್ಲೀಟಾಗಿ ಇಷ್ಟು ಬರೆದ್ರೆ ನಿಮಗೆ ಇದರಲ್ಲಿ ಕಂಪ್ಲೀಟ್ 5 ಮಾರ್ಕ್ಸ್ ಸಿಗ್ತದೆ. ಆ್ಯಂಡ್ ಸೊ ದಿಸ್ ಈಸ್ ದ ಮಾಡಲ್ ಕ್ವಶನ್ ಪೇಪರ್ ಆಫ್ ದ ಇಂಗ್ಲೀಷ್. ಸೊ ಇದು ಒಂದು ಮಾಡಲ್ ಕ್ವಶನ್ ಪೇಪರು. ಇದನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇದೇ ರೀತಿಯಲ್ಲಿ ಕ್ವಶನ್ಸ್ ಬಂದಂಥವಕ್ಕೆ ಕರೆಕ್ಟ್ ಆನ್ಸರ್ ಮಾಡಿದರೆ ನಿಮಗೆ ಕಂಪ್ಲೀಟ್ 80 to 80 ಸ್ಕೋರ್ ಆಗ್ತದೆ. ಸೊ ಈ ಕ್ವಶನ್ ಪೇಪರ್ನ ಯೂಸ್ ಮಾಡಿಕೊಂಡು ನೀವು ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಸ್ಟೂಡೆಂಟ್ಸ್ ಇದಲ್ಲದೆ ಎಲ್ಲ ವಿಷಯಗಳ ವಿಡಿಯೋಗಳು ಸಹ ನಮ್ಮ ಚಾನಲಲ್ಲಿ ಲಭ್ಯ ಇದ್ದಾವೆ. ಸೊ ಎಲ್ಲ ವಿಡಿಯೋಗಳನ್ನು ಸಹ ನೋಡಿರಿ, ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ನೀವು ಒಂದು ಲೈಕನ್ನು ಕೊಡಿ. ಲೈಕ್ ಕೊಟ್ಟರೆ ನಮಗೂ ಸಹ ವಿಡಿಯೋ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.